ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಅತುಲ್ ಸುಭಾಷ್ ಅವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಹಿಂದೆ ಸುಮಾರಷ್ಟು ವಿಡಿಯೋಗಳು ಕೂಡ ಬಂದಿದೆ. ನಾನೇ ಇವರ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಸಾಧ್ಯ ಆದ್ರೆ ಆ ವಿಡಿಯೋನು ಕೂಡ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಅತುಲ್ ಸುಭಾಷ್ ಅವರು ಹೆಂಡತಿಯಿಂದ ಏನೆಲ್ಲ ಟಾರ್ಚರ್ ಅನ್ನ ಅನುಭವಿಸಿದ್ರು, ಕೊನೆಗೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ನೋಡಿದೀವಿ. ತನ್ನ ಅತ್ತೆ ಯಾವ ರೀತಿಯಲ್ಲಿ ದುಡ್ಡನ್ನು ಇಸ್ಕೊಳ್ತಾ ಹೋದ್ರು, 2 ಲಕ್ಷ 10 ಲಕ್ಷ ಕೊನೆಗೆ 50 ಲಕ್ಷಕ್ಕೆ ಡಿಮಾಂಡ್ ಮಾಡಿದ್ರು. ಇದೆಲ್ಲ ವಿಚಾರವನ್ನು ಹೇಳ್ಕೊಳ್ತಾ ಹೋಗುವಾಗ ಒಂದು ಅಲಾರಾಮ್ ಸೌಂಡ್ ಬರುತ್ತೆ. ನೀವು ಗಮನಿಸಿದಿರೋ ಇಲ್ಲೋ? This is a reminder. Drink water. This is a reminder. Drink water. ನೀರ್ ಕುಡೀರಿ ಅನ್ನೋದನ್ನ ಒಂದು ಅಲಾರಾಮ್ ಅನ್ನ ಸೆಟ್ ಮಾಡಿರ್ತಾರೆ. ನೋಡಿ, ಆ ವ್ಯಕ್ತಿ ನೀರು ಕುಡಿಲಿಕ್ಕೆ ರಿಮೈಂಡರ್ ಇಟ್ಕೊಂಡಿದ್ದಾರೆ, ಆದ್ರೆ ಬದುಕಕ್ಕೆ ಯಾವ ರಿಮೈಂಡರ್ ಕೆಲಸ ಮಾಡ್ಲಿಲ್ಲ. ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ ಮೇಲೂ ಕೂಡ ನನ್ನ ಆರೋಗ್ಯಕ್ಕೆ ನೀರು ಕುಡಿದ್ರೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ರಿಮೈಂಡರ್ ನೋಡ್ಕೊಂಡು ನೀರು ಕುಡಿತಾರೆ. ಯೋಚನೆ ಮಾಡಿ, ನಾವ್ ಯಾವ ಲೆಕ್ಕಕ್ಕೆ ಬಂದು ತಲುಪಿದೀವಿ. ಇನ್ನೇನು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಗೊತ್ತಿದ್ದ ಮೇಲೆ ಇದು ಯಾವ ರಿಮೈಂಡರ್ ರೀ, ಇದು ಎಲ್ಲ ಏನ್ ಕೆಲ್ಸಕ್ಕೆ ಬರ್ತದ್ರಿ, ಇನ್ನೇನು ಸೂಸೈಡ್ ಈ ಜೀವನೇ ಇರಲ್ಲ, ಆಮೇಲೆ ನೀರು ಕುಡಿದು ಇದನ್ನು ನಾನು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಏನಿದೆ ರೀ ಅನ್ನೋ ಒಂದು ಯೋಚನೆ ಬರಲಿಲ್ಲ. ಅಂದ್ರೆ ಅಷ್ಟು ಆರ್ಟಿಫಿಷಿಯಲ್ ಆಗ್ತಾ ಹೋಗ್ತಾ ಇದೀವಿ ನಾವು. ಅವ್ರು ಕೆಲಸ ಮಾಡ್ತಾ ಇದ್ದದ್ದು ಏನೆಲ್ಲ ಬಿಡಿ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ. ಬಟ್ ಮನುಷ್ಯ ಎಷ್ಟು ನಾವು ಆರ್ಟಿಫಿಷಿಯಲ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡುವಾಗ್ಲೋ, ಹೊಲದಲ್ಲಿ ಕೆಲಸ ಮಾಡುವಾಗ್ಲೋ ನೀರು ಇಷ್ಟೇ ಕುಡಿಬೇಕು, ಒಂದ್ಸರಿಗೆ ಇಷ್ಟೇ ಪ್ರಮಾಣದಲ್ಲಿ ಕುಡಿಬೇಕು, ದಿನಕ್ಕೆ ಇಷ್ಟೇ ನೀರು ಕುಡಿಬೇಕು, ಯಾರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಬಾಯರ್ಕೆ ಆಯ್ತಾ ನೀರು ಕುಡಿತಿದ್ರು, ಹಸಿವು ಆಯ್ತಾ ಊಟ ಮಾಡ್ತಾ ಇದ್ರು. ಇವತ್ತು ಹಂಗಿಲ್ಲ ಪರಿಸ್ಥಿತಿ. ಇವತ್ತು ನೀರಿಗೊಂದು ಅಲಾರಾಮ್ ಇಟ್ಕೊಳ್ತೀವಿ. ಸಂಜೆ ಸ್ನಾಕ್ಸ್ ಎಷ್ಟು ಗಂಟೆಗೆ ತಿನ್ಬೇಕು, ನಿನ್ನೆ ಏನ್ ತಿಂದಿದ್ವಿ, ಇವತ್ತೇನ್ ತಿನ್ಬೇಕು, ನಾಳೆ ಏನ್ ತಿನ್ಬೇಕು, ಎಲ್ಲದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತೀವಿ. ಇವತ್ತು ಪ್ರೋಟೀನ್ ಹೋಯ್ತಾ, ವಿಟಮಿನ್ ಹೋಯ್ತಾ, ಎಲ್ಲದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬದುಕ್ತಾ ಇದ್ರು ಕೂಡ ಆ ಹಿಂದಿನ ಕಾಲದ ಲೈಫ್ ಸ್ಟೈಲ್ ಬರ್ತಾ ಇಲ್ಲ. ಹಾಗಂತ ನಾವು ಕ್ಯಾಲ್ಕುಲೇಟ್ ಮಾಡ್ಲೇಬಾರ್ದಾ? ನನಗನ್ಸತ್ತೆ ಮಾಡ್ಲೇಬೇಕಾ ಅಂತ ನನಗನ್ಸತ್ತೆ. ಕೆಲವೊಂದ್ಸಾರಿ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬದುಕಬೇಕಾ ಅಂತಾನೆ ಅನ್ಸತ್ತೆ. ಕೆಲವೊಂದ್ಸರಿ ಜಿಮ್ ಮಾಡೋರು, ಅವರು ಇವರು ದೇಹದ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇರೋರು ಮಾಡ್ತಾರೆ, ಹೌದು. ಬಟ್ ಏನೆಲ್ಲಾ ಕಾಳಜಿ ಮಾಡಿದ್ರು ಕೂಡ ನಮ್ಮ ದೇಹ ತನ್ನ ಕೆಲಸವನ್ನ ತಾನು ಮಾಡತ್ತೆ. ತನಗೆ ಏನು ಬೇಕೋ ಅದನ್ನ ತಗೊಳತ್ತೆ. ಅದರ ಜೊತೆಗೆ ತನಗೆ ಯಾವಾಗ ಸಾಕನ್ಸತ್ತೋ ಅದು ಹೊರಟೋಗ್ಬಿಡತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗ್ತದೆ. ನೋಡಿ, ಹಿಂದಿನ ಕಾಲದಲ್ಲಿ ಸಿಕ್ಕಿದ ನೀರೆಲ್ಲ ಕುಡಿತಾ ಇದ್ರು. ಯೋಚನೆ ಮಾಡಿ ನೀವು. ಆದ್ರೂ ಕೂಡ ಒಂದು ಸಣ್ಣ ಶೀತ ಕೆಮ್ಮು ಏನು ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನೋಡಿ, ಫಿಲ್ಟರ್ ನೀರನ್ನು ಬಿಟ್ಟು ನೀವು ಶುದ್ಧವಾಗಿ ಬಂದಿರೋ ನೀರನ್ನು ಕುಡೀರಿ, ಶೀತ ಆಗತ್ತೆ. ಎಲ್ಲೋ ಬೆಟ್ಟದ ಮೇಲೆ ಹರಿತಾ ಇರೋ ನೀರನ್ನು ಕುಡೀರಿ, ಶೀತ ಆಗತ್ತೆ. ಎಲ್ಲವೂ ಮಿನರಲ್ಲು, ಅದು ಇದು ಎಲ್ಲವೂ ಸತ್ತು ಸುಣ್ಣ ಆಗಿರೋ ನೀರು ಕುಡಿದು ಆರಾಮಾಗಿರ್ತೀವಿ ನಾವು. ಯಾಕಂದ್ರೆ ನಾವು ಕಾಳಜಿ ತಗೋಬೇಕಾ, ತಗೋಬಾರ್ದಾ, ನಮಗೇನು ಬೇಕು ಅನ್ನೋದು ದೇಹಕ್ಕೆ ಬಿಟ್ಬಿಡ್ಬೇಕಾ, ಅಥವಾ ನಾವೇ ಅದನ್ನ ಈ ಸ್ಪೂನ್ ಫೀಡಿಂಗ್ ಮಾಡ್ಬೇಕಾ, ಇಷ್ಟು ಬೇಕು ಅಂತ ಹೇಳಿ ಗೊತ್ತಿಲ್ಲ. ಇವತ್ತು ನಾವು ಪ್ರೋಟೀನ್ ಅಂತೆ, ವಿಟಮಿನ್ ಅಂತೆ, ಅದು ಇದು ಎಲ್ಲವೂ ತಗೊಳ್ತಾ ಇದ್ದೀವಿ, ಆದರೂ ಕೂಡ ಆರೋಗ್ಯ ಇಲ್ಲ. ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದು ನಿಜಕ್ಕೆ ಒಂದು ಸಮಾಜಕ್ಕೆ ಒಂದು ಪಾಠ ಅಂತೂ ಆಗಲೇಬೇಕು. ಏನಾಗತ್ತೆ ಕಾದು ನೋಡುವ. ಈ ಕೇಸು ಕೂಡ 10ರಲ್ಲಿ 1 ಆಗತ್ತಾ ಅಥವಾ ಸಪ್ರೇಟಾಗಿ ನಿಲ್ಲತ್ತಾ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿಗೊಂದು ನ್ಯಾಯ ಅಂತೂ ಸಿಗಲೇಬೇಕು. ಸಮಾಜಕ್ಕೊಂದು ಪಾಠ ಆಗಬೇಕು. ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಒಂದು ಪಾಠ ಅಂತೂ ಆಗಲೇಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ನಮಸ್ಕಾರ ಕರ್ನಾಟಕ.